ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಪ್ರತಿನಿಧಿಯಂತೆ ಇವತ್ತೊಂದು ಸಬ್ಜೆಕ್ಟ್ ತೊಗೊಂಡಿದ್ದೀವಿ ನಾವು. ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ. ಅಂದರೆ ಅಧ್ಯಕ್ಷ ಗಾದಿಗಾಗಿ ಬಹುಶಃ ಸರ್ಕಸ್ ನಡೀತಾ ಇದೆ. ಎರಡೂ ಪಕ್ಷಗಳಲ್ಲಿ ಪ್ರಮುಖ ನಾಯಕರು ಪ್ರಮುಖ ಸ್ಥಾನಗಳನ್ನು ಕೇಳ್ತಾ ಇದ್ದಾರೆ. ಅದರಲ್ಲೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಯಡಿಯೂರಪ್ಪನವರು ಬೇಡಿಕೆ ಇಟ್ಟಿದ್ದಾರೆ. ಆದರೆ ಇಂಡೈರೆಕ್ಟಾಗಿ ಹೇಳ್ತಾರೆ, ನನ್ನ ಬಗ್ಗೆ ಯಾರು ಲಾಬಿ ಮಾಡಬೇಕಾಗಿಲ್ಲ, ನನಗೆ ಅಧ್ಯಕ್ಷ ಸ್ಥಾನದ ಅಗತ್ಯ ಇಲ್ಲ ಅಂತೇಳಿ. ಆದರೆ ಅವರ ಇತ್ತೀಚಿನ ಕೆಲವು ಸಮಾವೇಶಗಳಲ್ಲಿ ಮಾಡ್ತಾ ಇರೋ ಭಾಷಣಗಳ ಗೂಢಾರ್ಥ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಾಯಕತ್ವ ಅಂದರೆ KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳಿ ಪ್ರಬಲ ಲಿಂಗಾಯತ ಸಮುದಾಯ ಕೇಳ್ತಾ ಇದೆ. ಅಲ್ಲೂ ಕೂಡ ರಾಜ್ಯದ ಸಮಸ್ಯೆ, ಮುಂದಿನ ಚುನಾವಣೆ ಅಥವಾ ಇವನ್ನ ಯಾವ ಸಮಸ್ಯೆ ಇಟ್ಕೊಂಡು ಕೇಳ್ತಾ ಇಲ್ಲ, ಜಾತಿ ಆಧಾರ ಇಟ್ಕೊಂಡು ನಮಗೆ ಅಧಿಕಾರ ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಕರ್ನಾಟಕ ರಾಜ್ಯದ ಜನ ಜಾತಿಗೆ ಹೆಚ್ಚು ಮನೆ ಹಾಕ್ತಾ ಇದ್ದಾರಾ? ಕರ್ನಾಟಕ ರಾಜ್ಯದ ಜನ ಜಾತ್ಯತೀತರ ಅಥವಾ ಜಾತಿವಾದಿಗಳ ಅನ್ನೋದು ಬಹಳ ಪ್ರಮುಖ ಪ್ರಶ್ನೆ. ಮತ್ತು ನಾಯಕರುಗಳ ಮಾತು, ನಡೆ, ನುಡಿ ಎಲ್ಲವೂ ಕೂಡ ಜಾತಿ ಆಧಾರಿತವಾಗಿದೆ. ಇದ್ರ ಬಗ್ಗೆ ಮಾತಾಡೋಣ. ಇತ್ತೀಚಿನ ಯಡಿಯೂರಪ್ಪನವರ ನಡೆ ಬಗ್ಗೆ ಮತ್ತು ಕಾಂಗ್ರೆಸ್ ಮುಖಂಡರ ನಡೆ ಬಗ್ಗೆ ಮಾತಾಡೋಣ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ನನ್ನ ಜೊತೆ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ಸೊ ನನ್ನ ಜೊತೆ ಇವತ್ತು ಚರ್ಚೆ ಮಾಡೋದಕ್ಕೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಬಿಜೆಪಿ ಮುಖಂಡರಂತ ಶಿವನಗೌಡ ನಾಯಕರಿದ್ದಾರೆ. ಶಿವನಗೌಡ್ರೆ ಸ್ಟುಡಿಯೋಗೆ ಸ್ವಾಗತ. ಪತ್ರಕರ್ತರಂತ ತ್ಯಾಗರಾಜ್ ಇದ್ದಾರೆ. ತ್ಯಾಗರಾಜ್ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಕಾಂಗ್ರೆಸ್ ಮುಖಂಡರಾದ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ರೆಡ್ಡಿಯವರೇ ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಿರಿಯ ಪತ್ರಕರ್ತರ ಸತ್ಯ ಅವರಿದ್ದಾರೆ. ಸತ್ಯ ಅವರ ಸ್ಟುಡಿಯೋಗೆ ಸ್ವಾಗತ. ಜೊತೆಗೆ ನನ್ನ ಜೊತೆ ಹೊನ್ನಾಳಿಯಿಂದ ಸಚಿವ ರೇಣುಕಾಚಾರ್ಯ ಇದ್ದಾರೆ. ರೇಣುಕಾಚಾರ್ಯರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್. ಹಾಗೆ ನನ್ನ ಜೊತೆ ದೆಹಲಿಯಿಂದ ಕಾಂಗ್ರೆಸ್ ಮುಖಂಡ ಶಾಸಕ ಅಶೋಕ್ ಅವರಿದ್ದಾರೆ. ಅಶೋಕ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರೈಟ್. ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಅದೆಲ್ಲದಕ್ಕಿಂತ ಮೊದಲು ನಮ್ಮ ಚರ್ಚೆ ಆರಂಭ ಮಾಡೋದಕ್ಕೂ ಮೊದಲು ನಮ್ಮ ಸಬ್ಜೆಕ್ಟ್ ಏನೇನು, ಇತ್ತೀಚೆಗೆ ನಾನು ಹೇಳಿದ ಎರಡೂ ಪ್ರಮುಖ ರಾಷ್ಟ್ರೀಯ ಪಕ್ಷಗಳ ನಾಯಕರು ಏನೆಲ್ಲ ಮಾತುಗಳಾಡಿದ್ದಾರೆ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ. ರೈತರ ಸರ್ಕಾರ ತರಬೇಕಾಗಿದೆ ಕರ್ನಾಟಕದಲ್ಲಿ. ರಾಜ್ಯ ರಾಜಕೀಯದಲ್ಲಿ ವೀರಾವೇಶ. ಬಿಜೆಪಿ ಬಿಡ್ತಾರ BSY. ಲಿಂಗಾಯತರಿಗೆ ಮಣೆ ಹಾಕುತ್ತಾ KPCC. ರಾಜ್ಯ ರಾಜಕೀಯದ ಮೊಗಸಾಲೆಯಲ್ಲಿ ಇವೆಲ್ಲವೂ ಈಗ ಗಂಭೀರವಾಗಿ ಚರ್ಚೆಯಾಗುತ್ತಿವೆ. ನಿನ್ನೆಯಷ್ಟೇ ಹಾವೇರಿಯ ಹಿರೇಕೆರೂರಿನಲ್ಲಿ ಪಕ್ಷದ ಮುಖಂಡರ ವಿರುದ್ಧ ಗುಡುಗಿದ್ದ ಯಡಿಯೂರಪ್ಪ ಇಂದು ಮತ್ತೊಮ್ಮೆ ಗರ್ಜಿಸಿದ್ದಾರೆ. ಉಚಿತವಾಗಿ ಬೈಸ್ಕಾಪ್ ಕೊಡಿಸಿದ್ದಾರೆ. ಅದಕ್ಕಾಗಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನ ಇಳಿಸಿದ್ರ? ಯಾತಕ್ಕಾಗಿ ಇಳಿಸಿದ್ರೆ? ಯಾವುದೋ ಒಂದು ದೂರು ಕಂಪ್ಲೇಂಟ್ ಅನ್ನು ತಗೊಂಡು ಬಂದು ಸುಳ್ಳು ಆರೋಪ ಮಾಡಿ ಆ ದೇವೇಗೌಡರು ಹೇಳಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ನಾನು ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತೇನೆ ಅಂದ್ರೆ ಅವ್ರ ಗುರಿನೇ ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನ ಇಳಿಸಬೇಕು ಅಂತ. ಅದಕ್ಕೆ ನಮ್ಮವರೆಲ್ಲ ಸೇರ್ಕೊಂಡು ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನ ಇಳಿಸಿದ್ರು. ನಾನು ದೇವೇಗೌಡರಿಗೆ ಚಾಯಸ್ ಕೊಟ್ಟು ಭಗವಂತ ಅಂತ ಕೇಳ್ಕೊಂತೇನೆ. ಆದ್ರೆ ಇವತ್ತು ಹೇಳ್ತೇನೆ, ಈ ದೇವೇಗೌಡರು ಇವರು ಯಾರು ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದ ಇದ್ರೆ ಮತ್ತೆ ಮುಖ್ಯಮಂತ್ರಿ ಆಗಿ ವಿಧಾನಸಭೆ ನನಗೆ ನಿಮ್ಮ ಆಶೀರ್ವಾದ ಬೇಕಾಗಿಲ್ಲ, ಪಕ್ಷದ ಮುಖಂಡಗಳ ಆಶೀರ್ವಾದ ಬೇಕಾಗಿಲ್ಲ. ನನ್ನ ಮಾಲೀಕರು ನೀವು, ಜನತೆಯ ಆಶೀರ್ವಾದ ಇದ್ರೆ ನಾನು ಮತ್ತೊಮ್ಮೆ ವಿಧಾನಸೌಧದಲ್ಲಿ ಬಂದು ಕುಂತು ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡ್ತೇನೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಆಯೋಜಿಸಿದ್ದ ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸಿದ್ದ BSY ವೇದಿಕೆಯ ಹೊರಗೆ, ವೇದಿಕೆಯ ಮೇಲೆ ಪಕ್ಷದ ಮುಖಂಡರ ವಿರುದ್ಧ ಆರ್ಭಟಿಸಿದ್ರು. ನಾವೇ ಮುಂದೆ ನಿಂತು ಮುಖ್ಯಮಂತ್ರಿ ಮಾಡಿರುವಂತ ಜಗದೀಶ್ ಶೆಟ್ಟರ್ನ ಅಧಿಕಾರದಿಂದ ಇಳಿಸಬೇಕು ಅನ್ನೋದು ನನ್ನ ಅಪೇಕ್ಷೆ ಇಲ್ಲ, ಅದನ್ನು ಮಾಡೋದೂ ಇಲ್ಲ. ಒಂದು ರೀತಿ ಷಡ್ಯಂತ್ರ ಮಾಡಿ ಪ್ರತಿಪಕ್ಷಗಳಿಗಿಂತ ಹೆಚ್ಚಾಗಿ ನಮ್ಮವರೇ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ಯಾವುದೇ ವ್ಯಕ್ತಿಗೆ ಯಾವುದೇ ಕ್ಷೇತ್ರದಲ್ಲಿ ಗೌರವ ಮುಖ್ಯ. ಆ ಗೌರವಕ್ಕೆ ಚ್ಯುತಿಯಾದರೆ ಅಧಿಕಾರ ಸ್ಥಾನಮಾನ ಮುಖ್ಯ ಅಲ್ಲ. ಅಷ್ಟೇ ಅಲ್ಲ, ಜಾರಕಿಹೊಳಿಗೆ ಹೆಚ್ಚಿನ ಅಧಿಕಾರ ಕೊಡೋದಾದ್ರೆ ನಮ್ಮ ಟೀಮ್ನ ರೇಣುಕಾಚಾರ್ಯ, ರಾಜು ಗೌಡ ಅವರಿಗೂ ಒಳ್ಳೆ ಸಚಿವ ಸ್ಥಾನ ಕೊಡಿ ಅನ್ನೋ ಡಿಮ್ಯಾಂಡ್ ಅನ್ನು ಇಟ್ಟರು. ಏನಾದರೂ ಮಂತ್ರಿಗಳ ಇಲಾಖೆಯನ್ನು ಬದಲಾವಣೆ ಮಾಡುವಂಥ ಚಿಂತನೆ ಇದ್ದರೆ ನಮ್ಮ ರೇಣುಕಸ್ವಾಮಿ ಅವರು ಎಕ್ಸೈಸ್ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಒಳ್ಳೆ ಇಲಾಖೆಯನ್ನು ಅವರು ಕೊಡಿ. ರಾಜೀವ್ ಗೌಡ್ರ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸಚಿವರಾಗಿದ್ದಾರೆ, ಅವ್ರು ಕೊಟ್ಟಿರೋ ಇಲಾಖೆ ಸರಿ ಇಲ್ಲ.
ಅವ್ರಿಗೂ ಒಂದು ಒಳ್ಳೆ ಇಲಾಖೆಯನ್ನು ಬೇರೆಯವರು ಕೊಡೋದಿದ್ರೆ ಅವಾಗ ಇವರಿಬ್ಬರಿಗೂ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು. ಸಮಾವೇಶಕ್ಕೂ ಮುನ್ನ ಇಷ್ಟೆಲ್ಲ ಗುಡುಗಿದ ಬಿಎಸ್ವೈ ವೇದಿಕೆಯ ಮೇಲೂ ಪಕ್ಷದ ಮುಖಂಡರ ವಿರುದ್ಧ ಮಾತನಾಡಿದ್ರು. ತಮ್ಮ ಬೆನ್ನಿಗೆ ಚೂರಿ ಹಾಕಿದವರನ್ನ ತರಾಟೆಗೆ ತೆಗೆದುಕೊಂಡ್ರು. ನಮ್ಮವರೇ ಕಾಲಿಳಿದ್ರು. ಯಡಿಯೂರಪ್ಪ ಎತ್ತರಕ್ಕೆ ಬೆಳೀತಾ ಇದ್ದಾನೆ, ಎಲ್ಲಿ ನಮಗೆ ಸ್ಥಾನಮಾನ ಸಿಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನನ್ನು ಜಗ್ಗಿ ಕುರ್ಚಿಯಿಂದ ಇಳಿಸಿದ್ರು. ಆದರೆ ನಾನಿವತ್ತು ನಿಮ್ಗೆ ಹೇಳ್ತೇನೆ ತಾಯಿ, ನಿನ್ನೆ ಹಾವೇರಿಯಲ್ಲಿ ಹೇಳಿದ್ದೇನೆ, ನಾನು ಮನೆಗೆ ಹೋಗೋದಿಲ್ಲ. ಬಿಎಸ್ವೈ ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ಅತ್ತ ಬಿಎಸ್ವೈ ಬೆಂಬಲಿಗರು ಯಡಿಯೂರಪ್ಪನವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಲಿ ಅನ್ನೋ ಅಣಿಮುತ್ತು ಒದರಿಸಿದ್ರು. ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಒಬ್ಬರು ಪ್ರಮುಖರು ಇದಕ್ಕೆ ರಾಜ್ಯಾಧ್ಯಕ್ಷರಾಗುವಂಥದ್ದು ಅವಶ್ಯಕತೆ ಇರುವಂಥದ್ರಲ್ಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ರಾಜ್ಯಾಧ್ಯಕ್ಷರಾಗಲಿಕ್ಕೆ ಸೂಕ್ತ ವ್ಯಕ್ತಿ ಅಂತ ನನಗೆ ಅನಿಸ್ತಾ ಇದೆ. ಯಾವುದಕ್ಕೂ ಸಹಿತ ನಮ್ಮ ರಾಜ್ಯದ ಮತ್ತು ಕೇಂದ್ರದ ಮುಖಂಡರು, ನಮ್ಮ ಪರಿವಾರದ ಪ್ರಮುಖರು ಇದಕ್ಕೆ ಸೂಕ್ತವಾಗಿರುವಂತಹ ನಿರ್ಧಾರಗಳನ್ನು ಬರುವಂತಹ ದಿವಸದಲ್ಲಿ ತೆಗೆದುಕೊಳ್ತಾರೆ. ಯಡಿಯೂರಪ್ಪನದೇ ಒಂದು ಒಳ್ಳೆ ಒಂದು ವರ್ಚಸ್ಸು, ಯಡಿಯೂರಪ್ಪನದೇ ಒಂದು ಬಿಜೆಪಿಗೆ ಶಕ್ತಿ. ದುಡಿದು ಪಕ್ಷ ಕಟ್ಟಂತ ಸಾಮರ್ಥ್ಯ ಯಾರಿಗಾರು ಇತ್ತು, ಪಕ್ಷ ಆಡಳಿತ ತರಬೇಕಾದ್ರೆ ಯಡಿಯೂರಪ್ಪ ಸಾಹೇಬರಿಗಿದೆ, ಅವ್ರು ಮಾಡೇ ಮಾಡ್ತಾರೆ. ಬಿಜೆಪಿ ಇಷ್ಟೆಲ್ಲ ರಂಪ ರಾಮಾಯಣ ಮಾಡಿಕೊಳ್ತಿರ್ಬೇಕಾದ್ರೆ ಅತ್ತ ಕಾಂಗ್ರೆಸ್ ಕೂಡ ಅದೇ ಹಾದಿ ಹಿಡಿದಿದೆ. ಬದಲಾಗಲೇಬೇಕು ಕೆಪಿಸಿಸಿ ಅಧ್ಯಕ್ಷರು. ದಿಲ್ಲಿಯಲ್ಲಿ ಸರ್ಕಸ್ ಮಾಡ್ತಿರೋ ವೀರಶೈವರು, ದಿಢೀರಂತ ಹೊರಟರು ಒಬಿಸಿ ನಾಯಕರು. ಕೆಪಿಸಿಸಿಯಲ್ಲೀಗ ಅಧ್ಯಕ್ಷರು ಬದಲಾಗಲೇಬೇಕು ಎಂದು ವೀರಶೈವ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಪಕ್ಷದ ಕೆಲ ವೀರಶೈವ ಮುಖಂಡರು ಶಾಮನೂರು ಶಿವಶಂಕರಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ದೆಹಲಿಯಲ್ಲಿ ಸರ್ಕಸ್ ಮಾಡ್ತಿದ್ದಾರೆ. ಆದರೆ ದೆಹಲಿಯಲ್ಲೇ ಇರೋ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತ್ರ ನೋ ಕಮೆಂಟ್ಸ್ ಅಂತಿದ್ದಾರೆ. ಅದು ಹೈಕಮಾಂಡ್ ಉಸಾಬರಿ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂದು ಬಿಟ್ಟಿದ್ದಾರೆ. ಸರ್, ಈಗ ಶಾಮನೂರು ಶಿವಶಂಕರಪ್ಪ ನೇತೃತ್ವದ ನಾಯಕರೆಲ್ಲ ಬರ್ತಾ ಇದ್ದಾರೆ. ಸರಿ ಬಂದವ್ರೆ, ಅವ್ರಿಗೆ ಬರಬೇಡಿ ಅಂತ ಯಾರು ಹೇಳಕ್ ನಾವ್ಯಾರು? ಅಧ್ಯಕ್ಷ ಸ್ಥಾನದಲ್ಲಿ ಇರೋರೇ ಮುಂದುವರಿಬೇಕಾ, ಬದಲಾವಣೆ ಆಗ್ಬೇಕಾ? ನಿಮ್ಮ ಅದು ನಾನು ಹೇಳೋದಿಲ್ಲ, ಹೈಕಮಾಂಡ್ನವ್ರು ಹೇಳೋದು. ಬಿಡು, ನಮಗೆ ಅದು ನನ್ನ ಉಸಾಬರಿ ಅಲ್ಲ, ಅದು ಹೈಕಮಾಂಡ್ನವ್ರು ಉಸಾಬರಿ ಅದು. ಮತ್ತೊಂದು ಕಡೆ ದಿಢೀರಂತ ಹಿಂದುಳಿದ ವರ್ಗಗಳ ಮುಖಂಡರ ನಿಯೋಗವೊಂದು ದಿಲ್ಲಿಗೆ ದೌಡಾಯಿಸಿದೆ. ಉಗ್ರಪ್ಪ, ಕೆಸಿ ಕೊಂಡಯ್ಯ ಸೇರಿದಂತೆ ಹಲವು ಮುಖಂಡರು ಈ ನಿಯೋಗದಲ್ಲಿದ್ದಾರೆ. ಚುನಾವಣೆ ಸಮೀಕರಣಗಳನ್ನ ಲೆಕ್ಕದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ವೀರಶೈವ ಮುಖಂಡರ ಒತ್ತಾಯಕ್ಕೆ ಮಣಿಯುತ್ತೋ ಅಥವಾ ಎಂದಿನಂತೆ ತನ್ನದೇ ವೋಟ್ ಬ್ಯಾಂಕ್ ನೆಚ್ಚಿಕೊಂಡು ಕೆಪಿಸಿಸಿ ಪುನರಚನೆ ಮಾಡುತ್ತೋ? ಉತ್ತರ ಹೇಳುವ ಶಕ್ತಿ ಇರೋದು ಸೋನಿಯಾಗೆ ಮಾತ್ರ. ಅದಿರಲಿ, ಎರಡೂ ಪಕ್ಷಗಳ ಹೋರಾಟವನ್ನ ತಕ್ಕಡಿಯಲ್ಲಿಟ್ಟು ನೋಡೋಣ. ಅಧ್ಯಕ್ಷ ಸ್ಥಾನ ಬದಲಾದ್ರೆ ಎರಡೂ ಪಾರ್ಟಿಗಳು ಕಂಪ್ಲೀಟ್ ಸರಿ ಹೋಗಿಬಿಡ್ತವ? ಎಸ್ ಅಂತ ಉತ್ತರ ಹೇಳುವ ಶಕ್ತಿ ಎರಡೂ ಪಕ್ಷದ ನಾಯಕರಿಗೆ ಇಲ್ಲ ಅನ್ನೋದು ಕಟು ಸತ್ಯ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದಿಷ್ಟು ರಾಷ್ಟ್ರವನ್ನು ಮತ್ತು ರಾಜ್ಯದಲ್ಲಿರುವ ಎರಡು ರಾಷ್ಟ್ರೀಯ ಪಕ್ಷಗಳ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿವಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಈಗಾಗಲೇ ಪರಿಚಯ ಮಾಡಿದ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತು ಆರಂಭಿಸ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.